ಅನುಪಮ ಸೀರಿಯಲ್ ಬಂದು ಇವತ್ತಿನ ಎಪಿಸೋಡಲ್ಲಿ ಅನುಜ್ ಅನುಜ್ ಮಗಳು ಅನುಪಮ ಎಲ್ಲ ಜೊತೆಯಾಗಿರ್ತಾರೆ. ಆದರೆ ಆಶಾ ಭವನದವರು ಆಶಾ ಆಂಟಿ ಅವ್ರ ಮಗ ಬಂದು ಈ ಆಶಾ ಭವನನ ಬಿಟ್ಕೊಡಿ, ಇಲ್ಲ ಅಂದರೆ ಅದರ ಟ್ಯಾಕ್ಸ್ ಕಟ್ಟಿ ಅಂತ ಜೋರು ಮಾಡ್ತಾರೆ. ಆವಾಗ ಅನುಪಮ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೇಳಲ್ಲ. ಆದರೆ ಅವರು ಅನುಪಮ ಜೊತೆ ಇರೋರೆಲ್ಲ ಎಗರಾಡ್ತಿರ್ತಾರೆ. ಆದರೆ ಅನುಜ್ ಮಾತ್ರ ಅನುಪಮ ಕರೆಕ್ಟ್ ಮಾತಾಡ್ತಾರೆ ಅಂತೇಳ್ಬಿಟ್ಟು ಅನುಪಮನ ಮಾತಿಗೆ ಬಿಟ್ಟಿರ್ತಾರೆ. ಆದರೆ ಅನುಪಮ ಸುಮ್ಮನೆ ಇದ್ದು ಆಮೇಲೆ ಇವತ್ತು ಗಣೇಶನ ಇಡ್ತಾ ಇದ್ದೀವಿ, ಗಲಾಟೆ ಮಾಡಬೇಡಿ, ನಾವು ಟ್ಯಾಕ್ಸ್ ಕಟ್ಕೊಳ್ತೀವಿ ಅಂತ ಅನುಪಮ ಹೇಳ್ತಾರೆ. ಆದರೆ ಆಶಾ ಆಂಟಿ ಮಗ ಜೋರು ಮಾಡೋದ್ರಿಂದ ಅನುಪಮ ಅವ್ರ ಬಾಯಿಗೆ ಸ್ವೀಟ್ ಹಾಕ್ತಾರೆ. ಆವಾಗ ಇದು ಸರಿಯಾದ್ದಲ್ಲ ಅನುಪಮ ಅವರೇ, ನೀವು ಟ್ಯಾಕ್ಸ್ ಕಟ್ಟಿದ್ರೆ ಮಾತ್ರ ಈ ಆಶಾ ಭವನ ಉಳ್ಕೊಳ್ಳುತ್ತೆ, ಇಲ್ಲ ಅಂದರೆ ಇದನ್ನು ನಾನು ಮಾರಿಬಿಡ್ತೀನಿ ಅಂತೇಳ್ಬಿಟ್ಟು ಧಮಕಿ ಹಾಕ್ತಾರೆ. ಆದರೆ ಅನುಪಮ ಹೇಳೋದು ನಾನು ಟ್ಯಾಕ್ಸ್ ಕಟ್ಟಿ ನಾನು ಉಳಿಸ್ಕೊಳ್ತೀನಿ ಅಂತೇಳ್ಬಿಟ್ಟು. ಅದಾದಮೇಲೆ ಕಾವ್ಯ ಏನು ಮಾಡ್ತಾಳೆ, ಅವಳ ಮಗುನ ಇಲ್ಲಿ ಬಿಟ್ಟು ಹೋಗಿದ್ದಾಳೆ. ಆದರೆ ಅನುಪಮನ ದೊಡ್ಡ ಮಗ ಆ ಮಗುನ ಇಟ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಆ ಮಗುನ ಆಚೆ ಹಾಕ್ತೀನಿ, ಅನಾಥಾಶ್ರಮಕ್ಕೆ ಸೇರಿಸ್ತೀನಿ ಅಂತೆಲ್ಲ ಜೋರು ಮಾಡ್ತಾನೆ. ಆವಾಗ ಅನುಪಮ ಏನು ಮಾಡ್ತಾಳೆ, ಈ ಮಗುನ ನಾನೇ ಸಾಕೋತೀನಿ, ನೀವು ಯಾರೂ ಟೆನ್ಷನ್ ತಗೋಬೇಡಿ, ನನಗೆ ಇನ್ನೊಂದು ಮಗು ಅಂತೇಳ್ಬಿಟ್ಟು ನಾನು ಸಾಕೊಳ್ತೀನಿ, ನನ್ನ ಇನ್ನೊಂದು ಮಗಳು ಅಂತ ಅಂತೇಳಿ ಅವಳು ಹೇಳ್ತಾಳೆ. ಆವಾಗ ಆಶಾ ಭವನದಲ್ಲಿರೋ ಅಂಥ ಅವಳ ಮನೇಲಿರೋವಂಥವ್ರು ಎಲ್ಲರೂ ಅವ್ರ ಮಾವನಿಂದ ಅವ್ರ ಗಂಡನಿಂದ ಎಲ್ಲ ಅವ್ರ ಮಗಳಿಂದ ಎಲ್ಲರೂ ಒಪ್ಕೊಂಡು ಆ ಮಗುನ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಡ್ಯಾನ್ಸ್ ಪ್ರೋಗ್ರಾಮ್ ಇಟ್ಕೊಂಡಿರ್ತಾರೆ. ಆ ಡ್ಯಾನ್ಸ್ ಪ್ರೋಗ್ರಾಮಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅನುಜು. ಅದ್ರ ಜೊತೆಗೆ ಅವ್ರ ಮನೇಲಿರೋ ಅಂಥವರು ಅಂಕಲ್ ಕೂಡ ಅದ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಅವ್ರ ಮಾವ ಹೇಳ್ತಾರೆ, ಕಾವಿಂಗೆ ಫೋನ್ ಮಾಡು, ಮಗಳನ್ನ ಬಂದು ನೋಡಲಿ ಅಥವಾ ಒಂದು ಸಲ ಕರ್ಕೊಂಡು ಹೋಗಲಿ ಅಂತ ಹೇಳ್ತಾರೆ. ಇದಾಗಿತ್ತು ಇವತ್ತಿನ ಎಪಿಸೋಡು. ಬಾಯ್ ಬಾಯ್.